ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಿಗ್ಗೆಯಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಬೆಳಿಗ್ಗೆ ಟಿಫನಿಗೆ ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಮಾಡ್ಕೊಂಡಿದ್ದೀನಿ. ಚಪಾತಿಗೆ ಸ್ವಲ್ಪ ಪಾಲಕ್ ಸೊಪ್ಪಿತ್ತು, ಅದನ್ನು ಪೇಸ್ಟ್ ಮಾಡಿ ಹಾಕೊಂಡಿದ್ದೀನಿ. ಚೆನ್ನಾಗಿರುತ್ತೆ ಅಲ್ಲ, ಹಾಗಾಗಿ ನಾನು ಪ್ಲೈನ್ ಚಪಾತಿ ಮಾಡೋಕ್ಕೆ ಹೋಗಲ್ಲ. ಏನಾದರೂ ಇತ್ತು ಸೊಪ್ಪಿತ್ತು ಅಂತಂದಾಗ ಸೊಪ್ಪು ಆ ಥರ ರುಬ್ಬಿ ಹಾಕ್ಕೊಂಡು ಮಾಡ್ಕೊಂಡ್ಬಿಡ್ತೀನಿ. ನೋಡೋಕ್ಕೂ ಚೆನ್ನಾಗಿರುತ್ತೆ, ಹೆಲ್ತ್ಗೂ ಕೂಡ ಒಳ್ಳೆಯದಲ್ಲ, ಹಾಗಾಗಿ ನಾನು ಈ ಥರ ಮಾಡ್ಕೊಂಡ್ಬಿಡ್ತೀನಿ. ಆ್ಯಂಡ್ ಪ್ರತಿಯೊಬ್ಬರು ಕೂಡ ಟಿಫನ್ ಮಾಡಿಕೊಂಡು ಡ್ಯೂಟಿಗೆ ಹೋದ್ರು ಅವರು. ಸೊ ಇವಾಗ ನಾನು ಮಾಡ್ಕೊಳ್ಳೋದಿದೆ. ಸೊ ನನಗೆ 2 ಚಪಾತಿ ಆಗುತ್ತೆ, ಅವ್ರು ತಿನ್ಕೊಂಡ್ರೆ ಇನ್ನೆರಡಿದೆ. ನಾನು ಜಾಸ್ತಿ ಹಿಟ್ಟನ್ನೆಲ್ಲ ಕಲಸಿ ಇಟ್ಕೊಳ್ಳಲ್ಲ, ಅವಾಗಲೇ ಮಾಡ್ಕೊಂಡ್ಬಿಡ್ತೀನಿ. ಅವರೊಂದು 2-3 ತಿಂತಾರೆ ಅಂತಂದರೆ ನನಗೆ 2 ಸಾಕಾಗ್ಬಿಡುತ್ತೆ. ಸೊ ಹಾಗಾಗಿ ಆ ಥರ ಲೆಕ್ಕ ಹಾಕ್ಕೊಂಡು ನಾನು ಮಾಡ್ಕೊಂಡ್ಬಿಡ್ತೀನಿ. ಸೊ ಇವಾಗ ಟಿಫನ್ ಎಲ್ಲ ಮಾಡಿಕೊಂಡು ಸ್ವಲ್ಪ ನೋಡೋಣ ಇವತ್ತಿನ ದಿನ ಹೇಗಿರುತ್ತೆ ಅಂತೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನಮ್ಮ ಮನೇಲಿ ಚಪಾತಿ ಮಾಡೋದೆಲ್ಲ ತೀರಾ ಕಮ್ಮಿನೇ, ಯಾಕಂತ ಅಂದರೆ ಸ್ವಲ್ಪ ಈಟು ಮತ್ತು ಪ್ರತಿಯೊರ್ಗೂ ಕೂಡ ಅಷ್ಟಾಗಿ ಇಷ್ಟ ಆಗಲ್ಲ. ಹಾಗಾಗಿ ಜಾಸ್ತಿ ನಾನು ಮಾಡೋದಕ್ಕೆ ಹೋಗೋದಿಲ್ಲ. ವಾರದಲ್ಲಿ ಒಂದಿನ ಮಾಡೋದೇ ಹೆಚ್ಚು ನಾನು ಚಪಾತಿನ. ಏನಾದರೂ ಈ ಥರ ಪಾಲಕ್ ಸೊಪ್ಪು ಸ್ವಲ್ಪ ಜಾಸ್ತಿ ಇತ್ತು ಅಂತ ಅಂದಾಗ ಪಾಲಕ್ ಚಪಾತಿನ ಮಾಡ್ಕೊಂಡ್ಬಿಡ್ತೀನಿ. ಇವತ್ತೇನೋ ತಿನ್ನಬೇಕು ಅಂತ ಅನ್ನಿಸ್ತು, ಹಾಗಾಗಿ ಮಾಡಿಕೊಂಡೆ. ಇನ್ನು ಬೆಂಡೆಕಾಯಿ ಪಲ್ಯನೋ ಇತ್ತಲ್ವ, ಹಾಗಾಗಿ ಇದ್ರ ಕಾಂಬಿನೇಷನ್ಗೆ ಚೆನ್ನಾಗಿರುತ್ತೆ ಅಂತೇಳಿ ಮಾಡಿಕೊಂಡೆ. ನಾನು ಅದು ತಿನ್ನಬಾರ್ದು ಇದು ತಿನ್ನಬಾರ್ದು ಅಂತ ಯಾವುದೂ ಕೂಡ ನನ್ನ ಬಾಡಿಗೆ ತಿಂದೇನೆ ನಾನು ಇರೋದಿಲ್ಲ. ಅಂದರೆ ಎಲ್ಲನೂ ಕೂಡ ಲಿಮಿಟಲ್ಲಿ ನಾನು ತಿಂತೀನಿ ಅಷ್ಟೇ. ಆ್ಯಂಡ್ ಇವತ್ತು ಅಗಸೆ ಬೀಜದ ಚಟ್ನಿ ಪುಡಿನೂ ಕೂಡ ಮಾಡಿದ್ದೆ ಅಲ್ವ, ಹಾಗಾಗಿ ಅದನ್ನು ಕೂಡ ಹಾಕ್ಕೊಂಡು ತಿಂತಾಯಿದ್ದೆ. ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ನನಗೆ ಈ ಥರ ಒಂದೊಳ್ಳೆ ಊಟ ತಿಂಡಿ ಸಿಕ್ಕಿದ್ರೆ ಸಾಕು, ನನಗಂತೂ ತುಂಬಾ ಖುಷಿಯಾಗುತ್ತೆ. ಇನ್ನು ನೈಟ್ ಕೂಡ ನಾನು ಡ್ರೈ ಫ್ರೂಟ್ಸ್ ನೆನೆಸಿರಲಿಲ್ಲ, ಹಾಗಾಗಿ ಬಾದಾಮ್ ಕೂಡ ಹಾಗೇ ತಿನ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಟಿಫನ್ ಜೊತೆನೇ ತಿನ್ಕೊಂಡ್ಬಿಟ್ಟೆ. ಇನ್ನು ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ಇನ್ನು ಮಧ್ಯಾಹ್ನ ಅಡುಗೆನೂ ಮಾಡಿಬಿಡೋಣ ಬೇಗನೆ ಅಂತೇಳ್ಬಿಟ್ಟು ಮಾಡ್ಕೊತಾ ಇದ್ದೆ. ನಾನೇನಂತ ಅಂದರೆ ಬೇಗನೆ ಏನು ಕೆಲಸ ಇರುತ್ತೋ ನೋಡಿ ಅದೆಲ್ಲ ಮಾಡಿಬಿಟ್ಟು ಸ್ವಲ್ಪ ರೆಸ್ಟ್ ಮಾಡ್ಕೊತೀನಿ. ಯಾವಾಗಲೂ ಕೆಲಸನೇ ಮಾಡ್ಕೊಂಡು ಕೂತಿರೋದು ನನಗೂ ಕೂಡ ಇಷ್ಟ ಆಗಲ್ಲ. ಸ್ವಲ್ಪ ನಮಗೂ ಕೂಡ ಟೈಮ್ ಕೊಟ್ಕೋಬೇಕು, ಮತ್ತು ಕಾಲು ನೋಯ್ತಾ ಇರುತ್ತೆ ಯಾವಾಗಲೂ ನಿಂತ್ಕೊಂಡು ಮಾಡ್ತಾ ಇರಬೇಕಾದ್ರೆ ಅಂತ ಅನಿಸುತ್ತೆ ಅಲ್ವ. ಸೊ ಹಾಗಾಗಿ ಸ್ವಲ್ಪ ಎಷ್ಟಾಗುತ್ತೆ ಅಷ್ಟು ಬೇಗನೆ ಮಾಡಿಕೊಂಡು ನಾನು ಸ್ವಲ್ಪ ಫ್ರೀ ಮಾಡ್ಕೊಂಡ್ಬಿಡ್ತೀನಿ ಅಷ್ಟೇ. ಮತ್ತು ಸಾಂಬಾರು ಪಲ್ಯ ಎಲ್ಲನೂ ಮಾಡೋದಿರುತ್ತೆ ಅಲ್ವ, ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತೇಳಿ ಸ್ವಲ್ಪ ಬೇಗನೆ ಮಾಡ್ಕೊಂಡ್ಬಿಡ್ತೀನಿ ನಾನು. ಇನ್ನು ನಾನಿಲ್ಲಿ ಏನಂತಂದರೆ ಅವರೆಕಾಳು ಸಾಂಬಾರು ಮತ್ತು ಬೀಟ್ರೆಟ್ಟು ಹಲ್ವ ಮತ್ತು ಪಲ್ಯ ಎಲ್ಲನೂ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಟೈಮ್ ಆಗಿಬಿಡುತ್ತೆ ಅಂಥೇಳಿ ಸ್ವಲ್ಪ ಮುಂಚೆನೇ ನಾನು ಮಾಡ್ಕೊಂಡ್ಬಿಡ್ತೀನಿ. ಇನ್ನು ಅವರು ಕೂಡ ಮಧ್ಯಾಹ್ನ ಊಟಕ್ಕೆ ಬಂತು ಅಂತ ಅಂದರೆ ಲೇಟ್ ಆಗಬಾರ್ದಲ್ವ ಅವರಿಗೂ, ಆ ರೀತಿ ಟೈಮ್ ನೋಡಿಕೊಂಡು ನಾನು ಮ್ಯಾನೇಜ್ ಮಾಡ್ಕೊತೀನಿ. ಇನ್ನು ತಿಂಡಿ ಎಲ್ಲ ಮಾಡಾದ್ಮೇಲೆ ಸ್ವಲ್ಪ ಬಟ್ಟೆ ಎಲ್ಲ ಮಡ್ಚೋದಿತ್ತು, ಅದೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ಕೊಂಡ್ಬಿಡೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೆ. ಅವರೆಕಾಳನ್ನ ನೆನೆಸಿಟ್ಟಿದ್ದೆ, ಮತ್ತು ಡಬಲ್ ಬೀನ್ಸ್ ಕಾಳು ಬರುತ್ತೆ ಅಲ್ವ, ಅದನ್ನು ಕೂಡ ನೆನೆಸಿಟ್ಟಿದ್ದೆ. ಅವರೆಕಾಳಲ್ಲಿ ಸಾಂಬಾರು ಮಾಡಿಬಿಟ್ಟು ಸ್ವಲ್ಪ ಸೊಪ್ಪಿದೆಲ್ಲ ಹಾಕ್ಬಿಟ್ಟು ಸಾಂಬಾರು ಮಾಡಿಬಿಟ್ಟು ಡಬಲ್ ಬೀನ್ಸ್ ಕಾಳಿದೆಯಲ್ವ ಅದರಲ್ಲಿ ಪಲ್ಯ ಮಾಡ್ಕೊಳ್ಳೋಣ ಅಂತೇಳಿ ನೆನೆಸಿಟ್ಟಿದ್ದೀನಿ. ಹಾಗೆ ಸ್ವಲ್ಪ ಬೀಟ್ರೆಟ್ಟು ಸ್ವೀಟ್ ಮಾಡೋಣ, ಕ್ಯಾರೆಟ್ ಹಲ್ವ ಮಾಡ್ತಾರ ಅದೇ ಥರ ಬೀಟ್ರೆಟ್ ಹಲ್ವ ಮಾಡ್ಕೊಳ್ಳೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಬೀಟ್ರೆಟ್ನ ಈ ನಡುವೆ ನಾನು ತಿಂತಾನೇ ಇಲ್ಲ, ಹಾಗಾಗಿ ಸ್ವಲ್ಪ ಆ ಥರ ಹಲ್ವ ಮಾಡಿಕೊಂಡು ಇಟ್ಕೊಂಡ್ಬಿಡ್ತು ಅಂತಂದರೆ ಈಗ ಸಮ್ಟೈಮ್ಸ್ ಸ್ವೀಟ್ ತಿನ್ನಬೇಕು ಅಂತ ಸ್ವೀಟ್ ಕ್ರೇವಿಂಗ್ ಆದಾಗ ಬೇರೆಲ್ಲ ತಿನ್ನೋದ್ರ ಬದಲು ಇದನ್ನೇ ಒಂದು ಸ್ಪೂನ್ ಉಪ್ಪು ಜೊತೆ ಹಾಕ್ಕೊಂಡು ತಿನ್ಕೊಂಡ್ಬಿಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನಾನು ಅವಾಗ ಮಾಡಿ ಇಟ್ಕೊತಾ ಇರ್ತೀನಿ. ಸೊ ಅದಕ್ಕೇ ಇವಾಗಲೂ ಕೂಡ ಬೀಟ್ರೆಟ್ಟು ಹಲ್ವ ಮಾಡಿ ಇಟ್ಕೊಂಡ್ಬಿಡೋಣ ಅಂತೇಳಿ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಊಟ ಎಲ್ಲ ಅಡುಗೆ ಎಲ್ಲ ಆದಮೇಲೆ ಊಟ ಮಾಡಿಕೊಂಡು ಸ್ವಲ್ಪ ನಮ್ಮದು ಸೆಲ್ಫ್ ಕೇರ್ ಎಲ್ಲ ಮಾಡ್ಕೋಬೇಕು ಇವತ್ತು. ಸೊ ಹಾಗಾಗಿ ಮಾಡ್ಕೊಳ್ಳೋಣ ಅಂತೇಳಿ ಅದಕ್ಕೆ ಬೇಗನೆ ಅಡುಗೆ ಮಾಡ್ತಾ ಇದ್ದೀನಿ. ಇನ್ನು ನಾವು ಕ್ಯಾರೆಟ್ ಹಲ್ವ ಮಾಡ್ತೀವಿ ನೋಡಿ, ಸೇಮ್ ಅದೇ ಥರ ಬೀಟ್ರೆಟ್ ಹಲ್ವನೂ ಕೂಡ ಮಾಡ್ಕೊಳ್ಳೋದು ಅಷ್ಟೇ. ಕ್ಯಾರೆಟ್ ಹಲ್ವಕ್ಕೆ ಹಾಲು ಮತ್ತು ಶುಗರ್ನ ಆ್ಯಡ್ ಮಾಡ್ಕೊತೀವಿ, ಬಟ್ ಬೀಟ್ರೆಟ್ ಹಲ್ವಕ್ಕೆ ಬೆಲ್ಲದ್ದು ನೀರನ್ನ ಆ್ಯಡ್ ಮಾಡ್ಕೊತೀವಿ ಅಷ್ಟೇ. ಜಸ್ಟ್ ಬೆಲ್ಲನ ನೀರಲ್ಲಿ ಕರಗಿಸ್ಕೊಳ್ಳೋದು ಅಷ್ಟೇ, ಅದೇನು ಪಾಕ ಬರೋ ಅವಶ್ಯಕತೆ ಏನಿಲ್ಲ. ಆ ಥರ ಮಾಡಿಕೊಂಡು ಇಟ್ಕೊಂಡ್ಬಿಡ್ಬೋದು. ಈ ಬೀಟ್ರೆಟ್ದು ಪಲ್ಯ ಆಗಲಿ ಅಥವಾ ಸ್ಮೂತಿ ಅಥವಾ ಹಾಗೆ ಕನ್ಸ್ಯೂಮ್ ಮಾಡೋದು ಈ ಥರ ಎಲ್ಲ ತಿಂದು ನೀವು ಬೇಜಾರಾಗಿತ್ತು ಅಂತ ಅಂದಾಗ ಈ ಥರ ಸ್ವೀಟನ್ನು ಕೂಡ ಮಾಡಿ ಇಟ್ಕೊಂಡ್ಬಿಡ್ಬೋದು. ಡೈಲಿ ಊಟದ ಜೊತೆ ಒಂದೊಂದು ಸ್ಪೂನ್ ಹಾಕ್ಕೊಂಡು ತಿಂದರು ಅಂತ ಅಂದ್ರೂ ಕೂಡ ನಡೆಯುತ್ತೆ, ಮತ್ತು ಹೆಲ್ದಿಯಾಗೂ ಇರುತ್ತೆ. ಸ್ವೀಟ್ ಕ್ರೇವಿಂಗ್ ಇದ್ದಾಗ ಈ ಥರ ಮಾಡಿಕೊಂಡು ತಿಂದರೆ ಹೆಲ್ದಿ ಫುಡ್ ಕೂಡ ನಮ್ಮ ಬಾಡಿಗೆ ಹೋಗ್ತಾ ಇರುತ್ತೆ, ಸ್ವೀಟ್ ಕ್ರೇವಿಂಗ್ ಕೂಡ ರೆಡ್ಯೂಸ್ ಆಗುತ್ತೆ. ಸೊ ಹಾಗಾಗಿ ನಾನು ಈ ಥರ ಮಾಡ್ಕೊಂಡ್ಬಿಡ್ತೀನಿ. ಮತ್ತು ಇದು ಹೆಲ್ತಿಗೂ ಕೂಡ ಒಳ್ಳೆಯದು, ಹೆಣ್ಮಕ್ಳು ಹಾರ್ಮೋನ್ ಇಂಬ್ಯಾಲೆನ್ಸ್ ಎಲ್ಲ ಕಂಟ್ರೋಲ್ ಮಾಡುತ್ತೆ. ಹಾಗಾಗಿ ಇಟ್ಟಿದ್ದೀನಿ.
ಆ್ಯಂಡ್ ರೈಸ್ ಕೂಡ ಆಗಿದೆ, ಪಲ್ಯನೂ ಆಗಿದೆ, ಬಿಟ್ರೆಟ್ ಹಲ್ವ ಎಲ್ಲ ಆಗಿದೆ. ಸೊ ಪ್ರತಿಯೊಬ್ಬರಿಗೆ ಫೋನ್ ಮಾಡಿದ್ರು, ಅವರು ಕೂಡ ಊಟಕ್ಕೆ ಬರ್ತೀನಿ ಅಂತ ಹೇಳ್ಬಿಟ್ಟು. ಸೊ ಬಂದಾದಮೇಲೆ ಇಬ್ಬರು ಕೂಡ ಒಟ್ಟಿಗೆ ಊಟ ಮಾಡಿಕೊಂಡು ಇನ್ನೂ ಅಡುಗೆ ಎಲ್ಲ ಆಗಿದೆ ಎಲ್ಲ, ಇನ್ನು ಸಂಜೆವರೆಗೂ ಏನೂ ಕೆಲಸ ಇರಲ್ಲ. ಹಾಗಾಗಿ ಸ್ವಲ್ಪ ನಂದು ಸೆಲ್ಫ್ ಕೇರ್ ಮಾಡ್ಕೊಂಬಿಡೋಣ ಅಂತೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ನೋಡೋಣ ಬಂದಮೇಲೆ ಊಟ ಎಲ್ಲ ಮಾಡ್ಕೊಬೇಕು. ಒಂದ್ಸಲ ಏನೇನು ಮಾಡಿದೆ ಅಂತ ತೋರಿಸ್ತೀನಿ ನೋಡಿ. ಬೀಟ್ರೆಟ್ ಹಲ್ವ ಕೂಡ ತುಂಬಾ ಚೆನ್ನಾಗಿರುತ್ತೆ, ಹೆಲ್ತ್ಗೂ ಕೂಡ ಒಳ್ಳೆಯದು. ಸೊ ಹಾಗಾಗಿ ನಾನು ಈ ಥರ ಸ್ವೀಟ್ ಮಾಡಿಬಿಡೋಣ ಅಂತೇಳಿ ಮಾಡಿದ್ದೀನಿ. ಸೊ ತೋರಿಸ್ತೀನಿ ನೋಡಿ. ಒಣ ಅವರೆಕಾಳನ್ನ ನೆನೆಸ್ಬಿಟ್ಟು ಸಾಂಬಾರು ಮಾಡ್ತಿರೋದು. ಸ್ವಲ್ಪ ಚಕೋತ ಸೊಪ್ಪು ಇತ್ತು, ಅದನ್ನು ಕೂಡ ಆ್ಯಡ್ ಮಾಡಿ ಮಾಡಿಕೊಂಡೆ. ತುಂಬಾ ಬಾಡಿಗೆ ತಂಪಲ್ವಾ ಕಾಳು ನೆನೆಸಿ ಮಾಡೋದು, ಹಾಗಾಗಿ ನಾನು ಈ ಥರ ಮಾಡಿಕೊಂಡೆ. ಇದು ಉಡಿ ಉದುರಿಸಿ ಮಾಡಿರೋದು, ಅದು ರುಬ್ಬಿ ಕೂಡ ಮಾಡ್ತಾರೆ, ಬಟ್ ನನಗೆ ಈ ಥರನೇ ಇಷ್ಟ, ಹಾಗಾಗಿ ಈ ಥರ ಮಾಡಿದ್ದೆ. ಇನ್ನು ಬೀಟ್ರೇಟು ನಾನು ಇಷ್ಟು ಕ್ವಾಂಟಿಟಿಲಿ ಮಾಡಿರ್ತೀನಲ್ವ, ಅದು 2 ದಿನ ಬರೋದೇ ಹೆಚ್ಚು, ತಿನ್ಕೊಂಬಿಟ್ಟಿರ್ತೀವಿ ನಾವು. ಪ್ರತಿಯವ್ರಿಗೂ ಇಷ್ಟ, ಹಾಗಾಗಿ ಅವರು ಕೂಡ ತಿಂತಾರೆ ಈ ಥರ ಮಾಡಿದ್ರೆ, ಅದಕ್ಕೆ ಮಾಡಿದ್ದೆ. ಇನ್ನು ಡಬಲ್ ಬೀನ್ಸ್ ಪಲ್ಯನೂ ಕೂಡ ಮಾಡಿದ್ದೆ ಅಲ್ವ, ಇದರಲ್ಲಿ 2 ಥರ ಇರುತ್ತೆ, ಒಂದು ರೆಡ್ಡು ಮತ್ತು ವೈಟು ಆ ಥರ ಇರುತ್ತೆ. ವೈಟ್ ಮತ್ತು ರೆಡ್ ಬರುತ್ತೆ ಅಲ್ವಾ, ಅದರಲ್ಲಿ ಸ್ವಲ್ಪ ಪ್ರೋಟೀನ್ ಜಾಸ್ತಿ ಅಂತೇಳ್ಬಿಟ್ಟು ನಾನು ಇದನ್ನು ತೊಗೊಬಂದು ಮಾಡ್ಕೊತೀನಿ. ಇನ್ನು ಅವರು ಕೂಡ ಊಟ ಮಾಡಿಕೊಂಡು ಡ್ಯೂಟಿಗೆ ಮತ್ತೆ ಹೊರಟರು. ಇನ್ನು ನಾನು ಕೂಡ ಊಟ ಎಲ್ಲ ಆದಮೇಲೆ ಸ್ವಲ್ಪ ಸೆಲ್ಫ್ ಕೇರ್ ಮಾಡ್ಕೊಂಬಿಡೋಣ ಅಂತೇಳಿ ಮಾಡ್ಕೊತಾ ಇದ್ದೆ. ನಾನೇನಂತ ಅಂದರೆ ಮಧ್ಯಾಹ್ನ ಟೈಮು ಮಲ್ಕೊಳ್ಳೋದಕ್ಕೆ ಹೋಗೋದಿಲ್ಲ, ಯಾವುದ್ರಲ್ಲಾದರೂ ಒಂದು ಕೆಲಸದಲ್ಲಿ ತೊಡಗಿಸ್ಕೊಂಡ್ಬಿಡ್ತೀನಿ. ಅಂತ ಅಂದರೆ ಬ್ಲಾಗು ಎಡಿಟ್ ಮಾಡೋದು, ಅಥವಾ ವಾಯ್ಸ್ ಓವರ್ ಕೊಡೋದಿದ್ರೆ, ಅಥವಾ ಕಂಟೆಂಟ್ ಬಗ್ಗೆ ಥಿಂಕ್ ಮಾಡ್ತಿರ್ತೀನಿ, ಅಥವಾ ಮನೆಯಲ್ಲಿ ಏನಾದ್ರೂ ಸಣ್ಣ ಪುಟ್ಟ ಕೆಲಸಗಳಿದ್ದರೆ ಅದನ್ನೆಲ್ಲ ಮಾಡ್ಕೊತಾ ಇರ್ತೀನಿ. ಸುಮ್ಮನೆ ಅಂತೂ ಕೂರೋದಿಲ್ಲ ನಾನು. ಮತ್ತು ನಿದ್ದೆ ಅದನ್ನೆಲ್ಲ ನಾನು ಮಾಡೋದಕ್ಕೆ ಹೋಗೋದಿಲ್ಲ. ಹೇಳ್ತಿರ್ತಾರೆ ಕೆಲವರೆಲ್ಲ, ಬೆಳಿಗ್ಗೆಯಿಂದ ಸಂಜೆವರೆಗೂ ಮನೆಯಲ್ಲೇ ಇರ್ತೀರಲ್ವ, ಏನು ಮಾಡ್ತಿರ್ತೀರ ನೀವು ಹಾಗೆ ಹೀಗೆ ಅಂತ. ಬಟ್ ಏನು ಗೊತ್ತಾ, ಬೆಳಗ್ಗೆಯಿಂದ ಸಂಜೆವರೆಗೂ ಮನೆಯಲ್ಲಿ ಇರ್ತೀನಿ ಅನ್ನೋದಕ್ಕಿಂತ ನಾನು ಏನೇನು ಮಾಡ್ತೀನಿ ಬೆಳಗ್ಗೆಯಿಂದ ಸಂಜೆವರೆಗೂ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನಾನು ಒಂದು ನಿಮಿಷವೂ ಕೂಡ ವೇಸ್ಟ್ ಮಾಡೋಕ್ಕೆ ಹೋಗೋದಿಲ್ಲ, ಏನಾದರೂ ಒಂದು ಮಾಡ್ತಾನೇ ಇರ್ತೀನಿ. ಅಂದರೆ ನನಗೆ ಏನಂತಂದರೆ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ನನಗೇನೆ ತುಂಬ ಇಷ್ಟ ಆಗುತ್ತೆ. ಸೆಲ್ಫ್ ಲವ್ ಸ್ವಲ್ಪ ಜಾಸ್ತಿನೇ ಇದೆ ನನಗೆ, ಹಾಗಾಗಿ ಏನಾದರೂ ಒಂದು ಕೆಲಸಗಳನ್ನ ಮಾಡ್ಕೊತಾನೆ ಇರ್ತೀನಿ. ಬೇಜಾರಂತ ಏನು ನನಗೆ ಅನಿಸೋದಿಲ್ಲ. ಆ್ಯಂಡ್ ನಾನು ಒಂದು ಹೇಳಬೇಕು, ಇಲ್ಲಿ ಸೆಲ್ಫ್ ಕೇರ್ ಅಂತ ಬಂದಾಗ ಪ್ರತಿಯೊಬ್ಬರು ಹೆಣ್ಮಕ್ಳಿಗೂ ಕೂಡ ಇರಬೇಕಾದಂಥ ಹ್ಯಾಬಿಟ್ ಇದ್ದು. ಏಕಂತ ಅಂದರೆ ನಮ್ಮನ್ನು ನಾವು ಎಷ್ಟು ಪ್ರೀತಿ ಮಾಡ್ತೀವಿ ನೋಡಿ, ಅಷ್ಟೂ ಕೂಡ ಒಳ್ಳೆಯದು. ಏಕಂತಂದರೆ ನಮ್ಮನ್ನು ನಾವು ಯಾವಾಗ ಪ್ರೀತಿ ಮಾಡ್ಕೊತೀವೋ ಆವಾಗಲೇ ಬೇರೆಯವರು ಕೂಡ ನಮ್ಮನ್ನು ಇಷ್ಟಪಡೋದು, ಅಥವಾ ನಾವು ಬೇರೆಯವ್ರನ್ನ ಇಷ್ಟಪಡೋದಕ್ಕೆ ಸಾಧ್ಯ ಆಗೋದು. ಹಾಗಾಗಿ ನಾನು ಜಾಸ್ತಿ ಸೆಲ್ಫ್ ಕೇರ್ ಬಗ್ಗೆ ಗಮನ ಕೊಡ್ತೀನಿ. ನಾನು ಒಂದು ಸೆಲ್ಫ್ ಕೇರ್ ಅಂತ ಬಂದಾಗ ಬರೀ ಈ ಥರ ಫೇಸ್ ಪ್ಯಾಕ್ ಹಾಕ್ಕೊಳ್ಳೋದು, ಅಥವಾ ಪೆಡಿಕ್ಯೂರ್ ಮಾಡ್ಕೊಳ್ಳೋದು, ಮೆನಿಕ್ಯೂರ್ ಮಾಡ್ಕೊಳ್ಳೋದು ಅಷ್ಟೇ ಅಲ್ಲ. ನಾವೆಷ್ಟು ಹ್ಯಾಪಿಯಾಗಿರ್ತೀವಿ, ನಾವೆಷ್ಟು ಹ್ಯಾಪಿ ಲೈಫ್ ಲೀಡ್ನ ಮಾಡ್ತಾ ಇರ್ತೀವಿ, ಮತ್ತು ನಾವು ಹೇಗೆ ಗುಡ್ ಫುಡ್ನೆಲ್ಲ ತೊಗೊತಾ ಇರ್ತೀವಿ, ಅದ್ರ ಮೇಲೂ ಕೂಡ ಸೆಲ್ಫ್ ಕೇರ್ ಅನ್ನೋದೊಂದು ಬರುತ್ತೆ. ಒಂದು ಈ ಥರ ಸೆಲ್ಫ್ ಕೇರ್ ಆದರೆ ಇನ್ನೊಂದು ಹ್ಯಾಬಿಟಲ್ಲೂ ಕೂಡ ಸೆಲ್ಫ್ ಕೇರ್ ಬರುತ್ತೆ. ಸೊ ಎರಡೂ ಕೂಡ ಈಕ್ವಲಾಗಿದ್ದಾಗ ಮಾತ್ರ ಹೆಣ್ಮಕ್ಳು ಲೈಫು ಚೆನ್ನಾಗಿರುತ್ತೆ ಮತ್ತು ಹೆಲ್ದಿಯಾಗೂ ಇರುತ್ತೆ ಅಂತ ನಾನು ಹೇಳ್ತೀನಿ. ಬೆಳಗ್ಗೆ ಎದ್ದ ತಕ್ಷಣದಿಂದ ಸಂಜೆವರೆಗೂ ಕೂಡ ನಾವು ಎಷ್ಟು ಹ್ಯಾಪಿಯಾಗಿರ್ತೀವಿ, ಎಷ್ಟು ಒಳ್ಳೊಳ್ಳೆ ಯೋಚನೆಗಳನ್ನ ಮಾಡ್ತೀವಿ, ಮತ್ತು ನಮ್ಮ ಬಾಡಿಗೆ ನಾವೆಷ್ಟು ಒಳ್ಳೆ ಫುಡ್ನ ಕೊಡ್ತೀವಿ ಅನ್ನೋದ್ರ ಮೇಲೂ ಕೂಡ ಮ್ಯಾಟರ್ ಆಗುತ್ತೆ. ಇದು ಒಂದು ರೀತಿ ಸೆಲ್ಫ್ ಕೇರ್ ಅಂತಲೇ ನಾನು ಹೇಳ್ತೀನಿ. ಸೊ ನಾನು ಆ ರೀತಿಯಲ್ಲಿ ಹೇಳ್ತಾ ಇರೋದು ಅಷ್ಟೇ, ಆ ಥರ ಅರ್ಥದಲ್ಲಿ ಹೇಳ್ತಾ ಇರೋದು. ಪ್ರತಿಯೊಬ್ಬರು ಹೆಣ್ಮಕ್ಳಿಗೂ ಕೂಡ ಇರಬೇಕು. ಅದರಲ್ಲೂ ಮನೇಲಿರೋ ಹೆಣ್ಮಕ್ಳುಗಳು ಹೇಗೆ ಅಂತಂದರೆ, ನಾವು ಹೊರಗಡೆ ಹೋಗಿ ಈ ಥರ ಎಲ್ಲ ಮಾಡಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ, ಅಥವಾ ನಮ್ಮ ಬಗ್ಗೆ ನಾವು ಗಮನ ಕೊಟ್ಕೊಂಡು ಎಲ್ಲನೂ ಮಾಡೋದಕ್ಕೆ ಆಗೋದಿಲ್ಲ. ಈಗ ವರ್ಕಿಂಗ್ ವುಮೆನ್ಗಳಾದರೆ ಅವ್ರ ಲೈಫ್ ಸ್ಟೈಲೇ ಬೇರೆ ಇರುತ್ತೆ. ಈಗ ನಮ್ಮ ಮನೇಲಿದ್ದಾಗ ನಮ್ಮ ಲೈಫ್ ಸ್ಟೈಲೇ ಬೇರೆ ಇರುತ್ತೆ. ನಾವು ಎಲ್ಲದಕ್ಕೂ ಟೈಮ್ ಟೇಬಲ್ ಹಾಕ್ಕೊಂಡು ಇಟ್ಕೊಳ್ಳೋದಕ್ಕಾಗೋದಿಲ್ಲ. ಅದನ್ನು ನಾವು ಮ್ಯಾನೇಜ್ ಮಾಡೋದನ್ನ ಕಲಿಬೇಕು, ನಮಗೆ ನಾವು ಟೈಮ್ ಕೊಡೋದನ್ನ ಕಲಿಬೇಕು. ಈಗ ನಾವು ಬೇರೆಯವ್ರ ಬಗ್ಗೆ ತುಂಬಾ ಗಮನ ಕೊಡ್ತಾ ಇರ್ತೀವಿ. ಏನಂತ ಅಂದರೆ, ನಿಮಗೆ ಅದು ಚೆನ್ನಾಗಿ ಕಾಣುತ್ತೆ, ನಿಮಗೆ ಇದು ಚೆನ್ನಾಗಿ ಕಾಣುತ್ತೆ, ನೀವು ಹಾಗಿರಿ, ನೀವು ಹೀಗಿರಿ, ನೀವು ಇದನ್ನು ತಿನ್ನಿ, ನೀವು ಅದನ್ನು, ಆ ಥರ ಸುಮಾರಷ್ಟು ನಾವು ಬೇರೆಯವ್ರ ಬಗ್ಗೆ ಹೇಳ್ತಾನೆ ಇರ್ತೀವಿ. ಆದರೆ ನೀನು ಹೀಗಿರಮ್ಮ, ನೀನು ಈ ಥರ ತಿನ್ನಮ್ಮ, ನೀನು ಹೀಗಿದ್ರೆ ಚೆನ್ನಾಗಿ ಕಾಣಿಸ್ತೀಯ ಕಣಮ್ಮ ಅಂತ ಒಬ್ಬರು ನಮ್ಮ ಬಗ್ಗೆ ಅಷ್ಟು ಇದು ಮಾಡಲ್ಲ. ಸೊ ಆ ಥರ ಹೇಳಿಸ್ಕೊಳ್ಳೋದು ಬದಲು, ಅಥವಾ ಅವ್ರು ಹೇಳಲಿಲ್ಲ ಅಂತ
ನಾವು ಕೊರಗೋದ್ರ ಬದಲು ನಮ್ಮನ್ನು ನಾವು ಇಷ್ಟಪಟ್ಕೊಂಡು ನಮ್ಮ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡೋದನ್ನ ಸ್ವಲ್ಪ ಹೊತ್ತು ಕಲಿತು ಅಂತ ಅಂದರೆ ನಾವು ಕೂಡ ಎಲ್ಲರಂತೆ ಖುಷಿಯಾಗಿರ್ಬೋದು ಅನ್ನೋದು ನನ್ನ ಭಾವನೆ ಅಂತ ನಾನು ಅಂದ್ಕೊತೀನಿ. ಅದನ್ನು ನಾನಿಲ್ಲಿ ನಿಮಗೆ ಹೇಳೋಕೆ ಹೊರಟಿರೋದು ಅಷ್ಟೇ. ಸುಮಾರಷ್ಟು ಜನದ ಬಾಯಲ್ಲಿ ಕೇಳಿದ್ದೀನಿ ನಾನು, ಅಯ್ಯೋ ನನಗೆ ಮದುವೆ ಆಗಿದೆ, ನನ್ನನ್ನು ಯಾರು ನೋಡಬೇಕು, ಮಕ್ಕಳಾಗಿದೆ, ನನ್ನನ್ನು ಯಾರು ನೋಡಬೇಕು ಅಂತೇಳಿ ಈ ಥರ ಮಾತುಗಳನ್ನೆಲ್ಲ ಹೇಳ್ತಾ ಇರ್ತಾರೆ. ನಾನು ಹೇಳೋದು ಇಷ್ಟೇ, ಯಾರು ನೋಡಬೇಕು ಅನ್ನೋದಕ್ಕಿಂತ ನಿಮ್ಮನ್ನು ನೀವು ನೋಡೋದಕ್ಕಾದ್ರೂ ನೀವು ಚೆನ್ನಾಗಿದ್ದೀವಿ, ನನ್ನ ಹೆಲ್ತ್ ಕಂಡೀಷನ್ ಚೆನ್ನಾಗಿದೆ, ನಾನು ಖುಷಿಯಾಗಿದ್ದೀನಿ ಅನ್ನೋದಕ್ಕೋಸ್ಕರನಾದರೂ ನಿಮ್ಮನ್ನು ನೀವು ಕೇರ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನಾನು. ಆ್ಯಂಡ್ ಈ ಕಡೆ ನಾನು ಫೇಸ್ ಪ್ಯಾಕ್ ರೆಡಿ ಮಾಡ್ತಿದ್ದೀನಲ್ವ, ಒಂದು ಅರ್ಧ ಸ್ಪೂನು ಮುಲ್ತಾನಿ ಮೆಟ್ಟಿ ಮತ್ತು ಒಂದು ಅರ್ಧ ಸ್ಪೂನು ಆಲಂ ಕಲ್ಲು ಅಂತ ಬರುತ್ತೆ, ಸ್ಫಟಿಕದ ಕಲ್ಲು ಅಂದ್ಬಿಟ್ಟು, ಅದು ಎಲ್ಲ ಗದ್ಗೆ ಅಂಗಡಿಲೂ ಸಿಗುತ್ತೆ. ಅದನ್ನು ತಂದು ಕುಟ್ಟಿ ಪುಡಿ ಮಾಡಿ ಜರಡಿ ಹಿಡ್ದು ಇಟ್ಕೊಂಡಿದ್ದೆ. ಇದಕ್ಕೆ ಸ್ವಲ್ಪ ರೋಸ್ ವಾಟರ್ನ ಆ್ಯಡ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇದು ನಾನು ಆಯಿಲಿ ಸ್ಕಿನ್ ಇರೋದ್ರಿಂದ ನಾನು ಮಾಡ್ಕೊಳ್ತಾ ಇರೋದು. ನಿಮಗೆ ಡ್ರೈ ಸ್ಕಿನ್ ಇತ್ತು ಅಂತಂದರೆ ಹಾಲಲ್ಲಿ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ಕೊಳ್ಳಿ. ಸೆನ್ಸಿಟಿವ್ ಸ್ಕಿನ್ ಇತ್ತು ಅಂದರೆ ಸ್ವಲ್ಪ ಒಂದು 2 ಸೆಕೆಂಡು ಉರಿಯುತ್ತೆ, ಅದಾದಮೇಲೆ ಸರಿ ಹೋಗುತ್ತೆ. ಮುಲ್ತಾನಿ ಮೆಟ್ಟಿ ಬಂದು ಸ್ಕಿನ್ನ ಟೈಟ್ ಮಾಡುತ್ತೆ ಮತ್ತು ಆಯಿಲೆಲ್ಲ ಹೀರ್ಕೊಳ್ಳುತ್ತೆ. ಮತ್ತು ಸ್ಫಟಿಕ ಕಲ್ಲು ಬಂದು ಪುಡಿ ಬಂದು ಸ್ಕಿನ್ನನ್ನು ನೈಸ್ ಮಾಡುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಯೂಸ್ ಮಾಡ್ತಿದ್ದೀನಿ. ನನಗಂತೂ ಬೆಸ್ಟು ರಿಸಲ್ಟ್ ಕೊಟ್ಟಿದ್ದೆ, ಹಾಗಾಗಿ ನಾನಿಲ್ಲಿ ಶೇರ್ ಮಾಡ್ಕೊತಾ ಇರೋದು. ಇದ್ರ ಜೊತೆ ನಾನು ಸಮ್ ಟೈಮು ಫೇಸ್ ವಾಶ್ ಪೌಡರ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ವ, ಅದನ್ನು ಕೂಡ ನಾನು ಒಂದೊಂದು ಸಲ ಅಪ್ಲೈ ಮಾಡ್ಕೊತೀನಿ. ಸೊ ಇವಾಗ ನೋಡಿ ನನ್ನದು ಆಫ್ಟರ್ ಫೇಸ್ ವಾಶ್ ಆದಮೇಲೆ ಸ್ಕಿನ್ನು ಎಷ್ಟು ನೈಸ್ ಅಂತ ಗ್ಲೋ ಥರ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ನೀವು ಹೇಳ್ಬೋದು, ನಿಮ್ಮ ಸ್ಕಿನ್ನಲ್ಲೂ ಕೂಡ ಪಿಂಪಲ್ಸ್ ಇದೆ, ಪಿಂಪಲ್ ಮಾರ್ಕ್ ಇದೆ ಅಂತ ಹೇಳ್ಬಿಟ್ಟು. ಹೌದು ಇದೆ, ಎಲ್ಲರೂ ಬಾಡಿನೂ ಒಂದೇ ಥರ ಇರಲ್ಲ ಅಲ್ಲ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತಾನೆ ಇರುತ್ತಲ್ವ. ಹಾಗಾಗಿ ನಂದು ಕೂಡ ಇದೆ, ಏನಿಲ್ಲ ಅದು ಕ್ಯೂರ್ ಆಗುತ್ತೆ. ಇವಾಗ ಬಂದಿದೆ ಅಂತ ಅಂದರೆ ನೆಕ್ಸ್ಟ್ ಹೋಗುತ್ತೆ. ಹೆಣ್ಮಕ್ಳದ್ದು ಪ್ರಾಬ್ಲಮ್ಸ್ ಇರುತ್ತೆ ಅಲ್ವಾ, ಆ ಥರ ಹೋಗುತ್ತೆ ಬರುತ್ತೆ. ನಾನು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ನನ್ನ ಕೇರ್ ನಾನು ಏನು ಮಾಡಬೇಕು ಅದನ್ನು ಮಾಡ್ತಾ ಇರ್ತೀನಿ. ಇನ್ನು ಪ್ರತಿಯವರು ಕೂಡ ಕಾಲ್ ಮಾಡಿದರು, ರೆಡಿ ಆಗಿಬಿಡು, ಸ್ವಲ್ಪ ಡಿಮಾರ್ಟ್ಗೆ ಹೋಗ್ಬಿಟ್ಟು ಸ್ವಲ್ಪ ಗ್ರಾಸರಿ ಎಲ್ಲ ತೊಗೊಂಬರೋಣ ಅಂತೇಳ್ಬಿಟ್ಟು. ಹಾಗೆ ನಾನು ಕೂಡ ರೆಡಿಯಾಗಿ ಹೊರಡೋಣ ಅಂತೇಳ್ಬಿಟ್ಟು ಹೊರಡ್ತಾ ಇದ್ವಿ. ತುಂಬ ದಿನ ಆಗಿತ್ತು ಹೊರಗಡೆ ಹೋಗಿ, ಹಾಗಾಗಿ ಹೋಗೋಣ, ಹಾಗೆ ಸುತ್ತಾಡ್ದಂಗೂ ಆಗುತ್ತೆ, ಸಾಮಾನುಗಳೆಲ್ಲ ತಂದಂಗೂ ಆಗುತ್ತೆ ಅಂತ ಹೋಗ್ತಿದ್ವಿ. ಇನ್ನು ಮಳೆ ಕೂಡ ಸ್ಟಾರ್ಟ್ ಆಗೋಯ್ತಾ, ಅಯ್ಯೋ ಇದೇನಪ್ಪ ಹೊರಡೋ ಟೈಮಲ್ಲಿ ಮಳೆನೂ ಬೇರೆ ಬಂತು ಅಂತೇಳಿ ನಿಂತಿದ್ವಿ ಸ್ವಲ್ಪ ಹೊತ್ತು. ಆಮೇಲೆ ಮಳೆ ಎಲ್ಲ ನಿಂತಾದಮೇಲೆ ಆಮೇಲೆ ಹೋಗೋಣ ಅಂತೇಳ್ಬಿಟ್ಟು ನಿಲ್ತು ಕೊನೆಗೂ. ಆಮೇಲೆ ಹೋದ್ವಿ, ಹೋಗ್ಬಿಟ್ಟು ಏನೇನು ಬೇಕೆಲ್ಲನೂ ಶಾಪ್ ಮಾಡಿಕೊಂಡು ಬಂದ್ವಿ. ಬರೋಷ್ಟರಲ್ಲಿ ಟೈಮ್ ಅವರೇ ಆಗಿಬಿಟ್ಟಿತ್ತು, ಹಾಗಾಗಿ ಮತ್ತೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಗೇನಾದರೂ ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.